ಇವತ್ತು ಬೆಳಗಾನೆ ಈ ಮುಖಾನ ಎತ್ತಾಕೊಂಡು ನಾನು ಒಂದು ಕಡೆ ಹೊಡ್ಬಿಟ್ಟಿದ್ದೀನಿ. ಅದು ಎಲ್ಲಿ ಹೊಟ್ಟಿನಿ, ಏನು ಮಾಡ್ತೀನಿ, ಏನಿಲ್ಲ ಅಂತ ನಿಮ್ಗೆ ಹೇಳ್ತೀನಿ ಅಂತ ಬನ್ನಿ ಗಾಯ್ಸ್. ಹೇ ನಮಸ್ಕಾರ ಕರ್ನಾಟಕ ಪೀಪಲ್ಸ್. ನಮಸ್ಕಾರ ಗಾಂಡು. ಇವತ್ತು ಬೆಳಗಾನೆ ಈ ಮುಖಾನ ಎತ್ತಾಕೊಂಡು ನಾನು ಒಂದು ಕಡೆ ಹೊಟ್ಬಿಟ್ಟಿದೆ. ಅಷ್ಟೊತ್ತಿಗೆ ನಮ್ಮ ಹುಡುಗರು ಎಂಟ್ರಿ ಕೊಟ್ಟೆ ಬಿಟ್ರಿ. ಇವ್ರು ಎಂಟ್ರಿ ಮಾತ್ರ ಸಕತ್ತಿಗಿತ್ತು ಕಾಯಿ. ಅಲ್ಲಿಂದ ಸೀದಾ ನಾನು ಎಲ್ಲಿ ಹೊಟ್ಟಿದ್ದೀನಪ್ಪ ಅಂತ ನಾನು ಹೇಳಲ್ಲ, ನೀವು ಒಂದ್ಸತಿ ನೋಡ್ಬಿಡ್ರಿ. ನಾವು ಫೈನಲಿ ನಮ್ಮ ಪರ್ಸೋನಾಗ ಬಿಡಲ್ಲ ಬಂದ್ರೆ ಪರ್ಸೋನಾಗ ಮೀಟ್ ಮಾಡಿ ಭಾಳ ಖುಷಿ ಆಗುತ್ತೆ. ಮತ್ತೆ ನಾ ತಕ್ಷಣ ಕುಡ್ಕು ಮುಂಚೆ ಬರ್ತಿದ್ದೆ. ಅಲ್ಲಿಂದ ಸೀದಾ ಮನೆ ಬರ್ತಿರ್ಬೇಕಾದ್ರೆ ನಮ್ಮ ಕರೋನ ಎಂಟ್ರಿ ಕೊಟ್ಟೆ ಬಿಟ್ಟ. ನಾನು ಕೂಡ ವಿಡಿಯೋದಲ್ಲಿ ಬರ್ಬೇಕು, ನಂದು ಕೂಡ ವಿಡಿಯೋ ಮಾಡೋ ಅಂತ ಹೇಳ್ಬಿಟ್ಟ. ಅದಕ್ಕೆ ನಾನು ಮಾಡಿಬಿಟ್ಟೆ ವಿಡಿಯೋನ. ಅಲ್ಲಿಂದ ಸೀದಾ ಮನೆ ಬಂದು ಜಳಕ ಮಾಡಿ ಕಾಂಡೆ ಮುಂದೆ ನಿಂತ್ಕೊಂಡು ಉದುರು ಕೊಡ್ತಾ ಇದ್ದೆ. ಅವಾಗ ನೆನಪತ್ತು ನನಗೆ ಏನಪ್ಪಾ ಅಂದ್ರೆ, ನಮಸ್ಕಾರ ಕರ್ನಾಟಕ ಪೀಪಲ್ಸ್. ಈ ನನ್ನ ಸುಂದರವಾದ ಮುಖಕ್ಕ ಯಾರೋ ಏನೋ ಮಾಡಿಬಿಟ್ಟಾರಿ. ಯಾಕೋ ಈಗೀಗ ಚಂದ ಕಾಣ್ತಿಲ್ಲ. ಅಟ್ಲೀಸ್ಟ್ ಇದುವರೆ ಚಂದ ಕಾಣ್ಲಿ ಅಂತ ಇದಕ್ಕೇನು ಮಾಡಿಬಿಟ್ಟೆಪ್ಪ ಅಂದ್ರ ಮತ್ತೇನ್ ಮಾಡ್ತಾರೆ ಹೇಳಿ, ಬ್ರಷ್ ಹಚ್ಚಿ ಬಡ ಬಡ ತಿಕ್ಕಿಸಿಂದ ಹಿಂಗಿರೋದನ್ನ ಹಿಂಗ್ ಮಾಡಿಬಿಟ್ಟೆ ನೋಡಿ. ಯಾಕೋ ಇವತ್ತ ನಮ್ಮ ಪರ್ಸೋನ ಸಾಂಗ್ ಭಾಳ ಫೀಲ್ ಕೊಡತ್ತಿತ್ತು. ಅದಕ್ಕೆ ಒಂದು ಸಾಂಗ್ ಹಾಡ್ಬೇಕಂತ ನನಗೆ ಅನ್ಸಾದಿತ್ತು. ಅದಕ್ಕೆ ಒಂದು ಸಾಂಗ್ ಹಾಡ್ಬಿಟ್ಟೆ. ನೀವು ಒಂದ್ಸತಿ ಕೇಳ್ಸೊಂಬಿಟ್ರಲ್ಲ. ನಿನಗಾಗಿ ಬಾಳ್ನೆ ಹಳ ಮಾಡಕೊಂಡಿ ಗೆಳತಿ, ನಿನಗಾಗಿ ಏನಾರೆ ಪಡಕೊಂಡಿ, ಹೆಣ್ಣಿಗೆ ಇರದ ಒಂದ ಒಗತಾನ ಬ್ಯಾಡಾಗಿ ಅದನ್ನು ಬಿಟ್ಟ ಕುಂತೇನ ಗೆಳತಿ, ನಿನಗಾಗಿ ಏನಾರೆ ಪಡಕೊಂಡಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರು ಟಾಟಾ ಬೈ ಬಾಯ್.